ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನೆಲ್ನ ನೀವಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ಈ ಬಾರಿ ನಡೀತಾ ಇದೆ. ಕಳೆದ ಬಾರಿ ನೀವು ಮಿಸ್ ಮಾಡ್ಕೊಂಡಿದ್ರಿ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ಅಂತಂದರೆ ಈಗಲೇ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕಾಲ್ ಮಾಡಿ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನಾವೆಲ್ಲೋ ಒಂದು ಕಡೆ ನೋಡ್ತಾ ಇರ್ತೀವಿ ಈ ಏಂಜಲ್ ನಂಬರ್ಸ್ ಅಂತ ಹೇಳ್ತಾರೆ, ಅಥವಾ ಏಂಜಲ್ ನಂಬರ್ಸ್ನ ನಾವು ನೋಡಿದಾಗ ನಮಗೆ ಲಕ್ ಅನ್ನೋಂಥದ್ದು ಬರುತ್ತೆ, ಅಥವಾ ಅದರಲ್ಲೂ ಪರ್ಟಿಕ್ಯುಲರ್ ನಂಬರ್ಸ್ ಇರುತ್ತೆ, ಅದನ್ನು ನೋಡಿದ್ರೆ ಮಾತ್ರ ಲಕ್ ಅನ್ನೋಂಥದ್ದು ಬರುವಂಥದ್ದು, ಅಥವಾ ಹಣಕಾಸು ನಮಗೆ ಬರುವಂಥದ್ದು ಅಂತ. ಈ ಏಂಜಲ್ಸ್ ಅಂತಂದರೆ ಯಾರು ಗುರುಗಳೇ? ಇನ್ನು ಏಂಜಲ್ ನಂಬರ್ಸ್ ಅಂತಂದರೆ ಯಾವುದದು? ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬೆಳಗಾಗಿ ಎದ್ದು ಯಾರ್ಯಾರ ನೆನೆಯೋಣ, ಭೂಮಿ ತಾಯಿ ಮಡಿಲಲ್ಲಿ ಎಳ್ಳು ಜೀರಿಗೆ ಬೆಳೆಯೋಣ. ನೀವು ಪ್ರಾತಃ ಕಾಲದಲ್ಲಿ ಎದ್ದು ಮನೆ ಮುಂದುಗಡೆ ರಂಗವಲ್ಲಿಯನ್ನು ಹಾಕಿ, ನೀರನ್ನು ಹಾಕಿ, ರಂಗವಲ್ಲಿಯನ್ನು ಹಾಕಿ, ಯಾವ ಮನೆ ಪ್ರಾತಃ ಕಾಲದಲ್ಲಿ ಈ ಧೂಪ ದೀಪಗಳಿಂದ ಗಮನಿಸುತ್ತಿರುತ್ತೋ ಆ ಮನೆಗೆ ಏಂಜಲ್ಸ್ಗಳ ಪ್ರವೇಶವಿರುತ್ತೆ. ಅಂದರೆ ದೇವತೆಗಳ ಓಡಾಟ ಬ್ರಾಹ್ಮಿ ಲಗ್ನದಲ್ಲಿ ಹೆಚ್ಚಿಗೆ ಇರುತ್ತೆ. ಅದಕ್ಕಾಗಿ ಅವರು ಆ ಮನೆಯ ಪ್ರವೇಶವನ್ನು ಮಾಡುತ್ತಾರೆ. ಮಾಡಬೇಕಾದ್ರೆ ಇವ್ರಿಗೊಂದು ಇಂಡಿಕೇಶನ್ ಕೊಡ್ತಾರೆ. ಬಹುಶಃ ಇವರು ಟೈಮ್ ನೋಡೋಕ್ಕಾದ್ರೆ ಎಲ್ಲ 222 ಕಾಣಿಸೋದು ಅಥವಾ 333 ಕಾಣಿಸೋದು, ಯಾವಾಗ ನೋಡಬೇಕು ಈ ಥರದ ಒಂದು ಇಂಡಿಕೇಶನ್ ಕೊಡ್ತಾ ಇರುತ್ತೆ. ಇದನ್ನು ಇವರು ಎಚ್ಚೆತ್ತುಕೊಂಡು ಮಾಡಿಕೊಂಡ್ರೆ ಇವರ ಕೆಲಸಗಳು, ನಾನು ನೇರವಾಗಿ ಹಣದ್ದು ಹೇಳ್ತೀನಿ ನಿಮಗೆ, ಅದು ನಡೆದು ಹೋಗುತ್ತೆ ಕೂಡ. ನಮ್ಮ ಮನಸ್ಸು ನನಗೆ ಬಹಳ ಇದು ಮೊನ್ನೆ ಏರ್ಪೋರ್ಟಿಂದ ಬರಬೇಕಾದ್ರೂ ಅಷ್ಟೇ, ಪಾಪ ನನ್ನ ಜೊತೆಗೆ ಬಂದ ಎಲ್ಲ ಭಕ್ತರುಗಳು ತುಂಬ ಚೆನ್ನಾಗಿ ಸಹಕರಿಸಿದ್ರು. ಅವ್ರಿಗೆಲ್ಲರೂ ಕೂಡ ಮತ್ತು ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತೇನೆ. ಮತ್ತು ಭಗವಂತನ ಕೃಪೆ ಅವರ ಮೇಲೆ ಇರಲಿ ಅಂತ ಹೇಳ್ತೇನೆ. ನನ್ನ ಜೊತೆ ಒಂದಷ್ಟು ಜನ ಬರಬೇಕಾದ್ರೆ ಏರ್ಪೋರ್ಟಲ್ಲಿ, ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಷ್ಟು ಟೈಮ್, ಬಹುಶಃ 4 ಗಂಟೆ ಅನ್ಕೋತೀನಿ, ಬೆಳಗಿನ ಜಾವ 4 ಗಂಟೆ, 4ರಿಂದ 5 ಗಂಟೆ ಅನ್ಕೋತೀನಿ. ಕೆಲವು ನನ್ನ ಜೊತೆ ಬಂದರು ಪಾಪ. ಬರಬೇಕಾದ್ರೆ ನನಗೆ ಯಾವ ಕಡೆ ಹೋಗೋಕೆ ಗೊತ್ತಾಗಲಿಲ್ಲ. ಇವರೆಲ್ಲ ಹುಡುಗರೆಲ್ಲ ಇದ್ದವರು ಮತ್ತು ಬ್ಯಾಗೆಲ್ಲ ತೊಗೊಂಡು ಬರ್ತಾರೆ. ಬಟ್ ನಾನು ಬಂದುಬಿಟ್ಟು ಒಂದು ಕಡೆ ಅಲ್ಲಿ ಕುಳಿಸ್ಕೋಬೇಕಾದ್ರೆ ಒಂದು 2-3 ಚಿಟ್ಟೆ ಇತ್ತು. ಹೆಂಗೆ ಮನ್ಸಿಗೆ ಹಾಕೊಂಡು ಒಳಗಡೆ ಆ 2-3 ಚಿಟ್ಟೆ ಇಲ್ಲಿ ಇರೋದು ನನಗೆ ಅಲ್ಲೊಂದು ಇಂಡಿಕೇಶನ್ ಕೊಡ್ತು. ಅಲ್ಲಿ ಇಂಡಿಕೇಶನ್ ಕೊಡೋದು, ನಾವು ಇನ್ನೇನು ಹೋಗಬೇಕಾದ್ರೆ ನಮ್ಮ ವೆಹಿಕಲಲ್ಲಿ ಏರ್ಪೋರ್ಟ್ಗೆ ಒಂದು ಕಡೆ ಏನಕ್ಕೂ ನಿಲ್ಲಿಸಿದ ಡ್ರೈವರ್, ಆ ಚಿಟ್ಟೆಗಳು ಈ ಕಡೆ ಆ ಕಡೆ ಹಾರಾಟ ಮಾಡೋದು. ಏನು ತುಂಬ ಇರೋ ಪ್ಲೇಸ್ ಅಲ್ಲ ಅವು, ಆದರೂ ಈ ಕಡೆ ಆ ಕಡೆ ಹಾರಾಟ ಮಾಡ್ತಿದ್ದಾವೆ. ಏನೋ ಬಿಡು ಮಾಡ್ತಿದ್ದಂತ. ಆಮೇಲೆ ಮತ್ತು ಬಂದರೆ ಇಳಿಸಿದ್ದಾನೆ, ಎಲ್ಲ ಏರ್ಪೋರ್ಟ್ಗೆ ಇಳಿಬೇಕಲ್ಲಿ ಲಕ್ನೋ ಹತ್ರ, ಅಲ್ಲೂ ಅದ್ರ ಮೇಲಿದೆ. ಏನೇನು ಓದಿದ್ದು, ಬಟ್ ನನಗೆ ಅರ್ಥ ಆಗಲಿಲ್ಲ. ಸರಿ ಬಿಡು, ಕುಳಿತುಕೊಂಡ್ವಿ. ಇದನ್ನು ಯಾರೂ ನೋಡಲಿಲ್ಲ. ಅಲ್ಲಿ ನಾನು ಏರ್ಪೋರ್ಟಿಗೆ ಬಂದಾಗ ಪಾಪ ಅದು ಹೆಂಗಾಗಿದೆ ಅಂತಂದರೆ ಅಲ್ಲೇನು ತಿನ್ಲಿಕ್ಕೆ ಇಲ್ವಲ್ಲ, ಬರೀ AC ಇದ್ದೇನಿದೆ ಅಲ್ಲಿ, ಬರೀ ಹಿಂಗೆ ಸಪ್ಪೆ ಆಗಿದೆ. ನಾನು 2-3 ಸಪ್ಪೆ ಆಗಿಬಿಟ್ಟಿದ್ದಾವೆ. ಒಂದು 2 ಹಿಡ್ಕೊಳ್ಳೋಕೆ ಹೋದರೆ ಹೊರಟೋಯ್ತು. ಒಂದು ಮಾತ್ರ ಕೈ ಸಿಕ್ಕಾಕೊಳ್ತು. ಅವ್ರು ನೋಡಿದ್ರೆ ಏನಾದರೂ ಮಾಡಿದ್ದಾನೆ, ಹೊರಗಡೆ ತೊಗೊಂಡು ಹೋಗ್ಬೇಕಲ್ಲ. ಹೊರಗಡೆ ತೊಗೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಹೇಗಾಗಿದೆ ಅಂತಂದರೆ, ಪ್ರಾಣ ಇದೆ ಅದಕ್ಕೆ. ಒಂದು ಸ್ವಲ್ಪ ನೀರು ತೊಗೊಂಡು ಹಿಂಗೆ ಮಾಡಿದಿರ ಆ ಡಬ್ಬಿನಲ್ಲಿ. ನಮ್ಮ ಹುಡುಗ ಹಾಕ್ದ, ಯಾರೋ ದಾವಣಗೆರೆ ಅವರು ಇಬ್ಬರು ಬಂದಿದ್ದರು. ಏನು ಸ್ವಾಮೀಜಿ ಅದು ಅಂತಂದ್ರೆ ಅವ್ರಿಗೆ ತೋರಿಸ್ದೆ. ಮತ್ತು ಹೀಗೆ ನೀರು ಕುಡಿದು ಅದಕ್ಕೆ ಮತ್ತೆ ಹಿಂಗೆ ಬಿದ್ದು ಬಿಡ್ತು. ಮತ್ತು ಎದ್ದೇಳುತ್ತೋ ಇಲ್ಲೋ ಭಯ ಆಯಿತು ನನಗೆ. ಅಂದರೆ ಅದೊಂದು ಇಂಡಿಕೇಶನ್ ಹೇಗೆ ಕೊಡುತ್ತೆ ಅಂತ ಹೇಳ್ತಾ ಇದ್ದೇನೆ. ಮತ್ತು ಇದನ್ನು ಸ್ವಲ್ಪ ನೀರು ಕೊಡಿಸಿ ಅಲ್ಲೊಂದು ಗ್ರೀನ್ ಹಸಿರು ಹುಲ್ಲು ಆಮೇಲೆ ಫಾಟ್ ಏನಾರ ಇತ್ತು, ಅದರ ಮೇಲೆ ಬಿಟ್ಟಾಗ ಅಲ್ಲಿ ಸ್ವಲ್ಪ ಇದಕ್ಕೆ ಗೊಬ್ಬರ ಎಲ್ಲ ಹಾಕಿದ್ರು ಅವರು. ಅದರ ಮೇಲೆ ಬಿಟ್ಟು ಕೊಡಲಿ ಮತ್ತೊಂದು ಕಡೆ ಹಾರ್ತದು. ಆವಾಗ ಸ್ವಲ್ಪ ನಂಗೆ ಜೀವ ಬಂತು. ಅಪ್ಪ ಆಕ್ಟಿವ್ ಆಯ್ತು. ಈಗ ತುಂಬ ಮನಸ್ಸಿಗೆ ಒಂದು ಮುದ್ದಾನೆ ಇಡ್ಬಿಡ್ತು. ಇವರೆಲ್ಲ ಅದನ್ನು ನೋಡ್ತಾನೆ ಇದ್ದರು. ಒಂದು ಚಿಟ್ಟೆಗೆ ಪ್ರಾಣ ಹೋಗೋಕ್ಕೆ ನಾವು ಬಿಡಬಾರ್ದು. ಅಂದರೆ ನಮ್ಮ ಮನಸ್ಸು ಯಾವಾಗಲೂ ಹಿಂಸೆಯಿಂದ ಕೂಡಿರಬಾರ್ದು, ಎಲ್ಲೂ ಕೂಡ ಕೂಡಿರಬಾರ್ದು. ಆ ತರಹದ್ದು ಇಟ್ಕೊಂಡು ನೀವು ಹೋದಾಗ ಮತ್ತೆ ಅಲ್ಲಿ ಬಂದಾಗ ನನಗೆ ನಡೆದದ್ದು ಚಮತ್ಕಾರ ಬೇರೆ. ನಾನು ಇಷ್ಟನ್ನೇ ಮಾತಾಡ್ತೀನಿ. ಇದನ್ನು ಯಾಕೆ ಹೇಳ್ತೀನಿ ಇವರಿಗೆ ಅಂತಂದರೆ, ಎಲ್ಲೋ ಒಂದು ಕಡೆ ದಯೆಯನ್ನು ತೋರಿಸೋದು, ಕರುಣೆಯನ್ನು ತೋರಿಸುವಂಥದ್ದು, ಪ್ರೀತಿಯನ್ನು ತೋರಿಸುವಂಥದ್ದು, ವಾತ್ಸಲ್ಯವನ್ನು ಕೊಡುವಂಥದ್ದಾದರೆ ಎಲ್ಲೋ ಒಂದು ಕಡೆ ಭಗವಂತ ನಿಮ್ಮ ದಾರಿಗೆ ಸುಗಮ ಮಾಡಿಕೊಡ್ತಾನೆ. ಯಾವುದೋ ಒಂದು ವಿಚಾರದಲ್ಲಿ ಅಂಥ ವಿಚಾರ ಸುಗಮ ತುಂಬ ಈಸಿಯಾಗಿ ಮಾಡಿಕೊಡ್ತಾನೆ. ಆ ತರಹದ್ದು ನನ್ನ ಮುಂದೆ ಒಂದು ಎದುರಾಗಿತ್ತು. ನೆಕ್ಸ್ಟ್ ಡೇಗೆ ಗೊತ್ತಿಲ್ಲ, ಅದು
ಒಬ್ಬ ಮಂತ್ರಿಗೆ ಸಂಬಂಧಪಡೋದು ಒಬ್ಬ ಮಂತ್ರಿಗೆ ಸಂಬಂಧಪಡೋದು ಪೋಸ್ಟ್ಪೋನ್ ಮಾಡ್ತಾನೆ ಇದ್ದರು. ಬಟ್ ಅವರು ಅವತ್ತು ಏನು ಮಾಡೋದು ಅದು ಪೋಸ್ಟ್ಪೋನ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅವ್ರಿಗಿನ್ನ, ಅಷ್ಟು ಚೆನ್ನಾಗಿ ವ್ಯವಸ್ಥೆ ಆಯಿತು. ಅದೊಂದು ಕಡೆ. ನಾನು ಏಂಜಲ್ಸ್ ಬಗ್ಗೆ ಹೇಳ್ತಾ ಇಷ್ಟೆಲ್ಲ ಯಾಕೆ ಹೇಳ್ತೇನೆ ಅಂತಂದರೆ, ಅವ್ರಿಗೇನಾದರೂ ಏಂಜಲ್ಸ್ ಕೃಪೆಗೆ ಒಳಗಾಗಬೇಕಾದ್ರೆ 10 ಕಾಯಿನ್ ತೊಗೋಬೇಕು. 1 ರೂಪಾಯಿ ನಾಣ್ಯವನ್ನು 10 ತೊಗೊಳ್ಬೇಕು. ಈ ಹನುಮಂತನಿಗೆ ದೇಹಕ್ಕೆಲ್ಲ ಬಳಿತಾರೆ, ಮುಖಕ್ಕೆಲ್ಲ ಕೂಡ ಸಿಂಧೂರ, ಆ ಸಿಂಧೂರವನ್ನು ಸ್ವಲ್ಪ ತೊಗೋಬೇಕು. ಒಂದು ಸ್ವಲ್ಪ ಬೆಣ್ಣೆಯನ್ನು ಹಾಕಬೇಕು. ಇನ್ನೊಂದಷ್ಟು ಅದಕ್ಕೆ ಆ್ಯಡ್ ಮಾಡಬೇಕಾಗಿರ್ತಕ್ಕಂಥದ್ದು ಪಚ್ಚ ಕರ್ಪೂರ ಇದೆಯಲ್ಲ, ಅದೊಂದು ಸ್ವಲ್ಪ ಹೀಗೆ ಎಡಗೈಗೆ ಹಾಕ್ಕೊಂಡು ಬಲಗೈ ಬೆರಳಿಗೆ ಹೀಗೆ ಚೆನ್ನಾಗಿ ತಿಕ್ಕಬೇಕು. ಹೀಗೆ ತಿಕ್ಕಿ ಆ ಪುಡಿ ಅದಕ್ಕೆ ಹಾಕಿ ಸೇರಿಸ್ಬೇಕು. ಆ ಸಿಂಧೂರಕ್ಕೆ ಈ ಒಂದು ಪಚ್ಚ ಕರ್ಪೂರವನ್ನು ಸೇರಿಸಿ 1 ರೂಪಾಯಿ ನಾಣ್ಯದ ಮೇಲೆ ಒಂದು ಬಡಿಸ್ ತೊಗೊಂಡು 1 ಅಂತ ಬರೀಬೇಕು. 2ನೇ ಕಾಯಿನ ಮೇಲೆ 2 ಅಂತ ಬರಬೇಕು. 10 ಕಾಯಿನ ಮೇಲೆ ಒಂದು ಸಂಖ್ಯೆ ಬರ್ಕೊಂಡು ಹೋಗಬೇಕು. 1 2 3 4 5 6 7 8 9 10 ತನಕ ಬರಬೇಕು. ಈ 10 ಕಾಯಿನ್ಗಳನ್ನು ಕಪ್ಪು ವಸ್ತ್ರ ಸುತ್ತಿಡಬೇಕು. ಇವರು ಕಪ್ಪು ವಸ್ತ್ರದಲ್ಲಿ ಸುತ್ತಿಡತಕ್ಕಂತಹದ್ದು ಪ್ರತಿನಿತ್ಯ ಇವರೇನಾದರೂ 5 ರಿಂದ 6 ಗಂಟೆಗೆ ಎದ್ದು ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಕ್ಕಂತಹದ್ದು. ಒಂದು ಬಾರಿ ಹಣೆಗೆ ಅದನ್ನು ಈಗ ಮುದ್ರೆ ಹಾಕ್ತೀವಲ್ಲ, ಹೇಗಿದ್ರು ಕೂಡ ಒಂದ್ರ ಮೇಲೆ ಒಂದು ಕಾಯಿನ ಇಟ್ಟಿರ್ತಾರೆ, ಅದು ಜೋಡಿಸಿರ್ತಾರೆ, ಟೈಟಾಗಿ ಕಟ್ಟಾಕಿರ್ತಾರೆ, ಇಷ್ಟು ದಪ್ಪ ಇರುತ್ತೆ. ಅದು ಒಂದು ಸೀಲ್ ಹಾಕ್ಕೊಂಡಾಗೆ ಮುದ್ರೆ ಹೀಗೆ ಹಾಕ್ಕೊಳ್ಳೋದು, ನಮಸ್ಕಾರ ಮಾಡ್ಕೊಳ್ಳೋದು, ಇವ್ರ ಕೆಲಸಗಳಿಗೆ ಹೊರಡೋದು. ಏಂಜಲ್ಸ್ ಕೃಪೆಗೆ ಒಳಗಾಗ್ತಾರೆ. ಆ ಏಂಜಲ್ಸ್ ಕೃಪೆಗೆ ಒಳಗಾಗಬೇಕಾದ್ರೆ ಇದನ್ನು ಮಾಡಿಕೊಳ್ತಾ ಪ್ರಾತಃ ಕಾಲದಲ್ಲಿ ಏನಾದರೂ ಮಾಡ್ತೀವಿ ಅಂತಂದರೆ ಅವ್ರಿಗೊಂದು ಇಂಡಿಕೇಶನ್ ಕೊಡ್ತಾ ಇತ್ತಲ್ಲ, ಎಚ್ಚೆತ್ಕೋ ಅಂತ. ನನಗೆ ಎಚ್ಚೆತ್ಕೋ ಅಂತ ಕೊಟ್ಟದ್ದು ಅದರ ಪ್ರಾಣ ಉಳಿಸ್ಬೇಕು. ನಾನು ಬಹುಶಃ ನನ್ನ ಮುಂದಿರ್ತಕ್ಕಂತಹ ಆ ಒಂದು ದೊಡ್ಡದಾಗಿರ್ತಕ್ಕಂಥ ಘಟ್ಟದಿಂದ ಹೊರಗೆ ಬರಬೇಕಾದ್ರೆ ಇದು ಪ್ರಾಣ ಉಳಿಸ್ಬೇಕು ನಾನು. ಹಾಗೆ ಇವ್ರಿಗೆ ಮುದ್ರೆ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡಾಗ ಅಂತಹದ್ದು ಇಂಡಿಕೇಶನ್ ಕೊಟ್ಟಾಗ ಅವರ ಕೃಪೆಗೆ ಒಳಗಾಗ್ತಾರೆ. ಅಷ್ಟು ಸುಲಭವಾಗಿ ಆಚೆ ಬರ್ತಾರೆ ಕೂಡ. ಖಂಡಿತ ಗುರುಗಳೇ, ಈ ಏಂಜಲ್ಸ್ ಅಂತಂದರೆ ಯಾರು, ಇನ್ನು ಏಂಜಲ್ಸ್ ಕೃಪೆಗೆ ನಾವು ಒಳಗಾಗಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಅದ್ಭುತವಾಗಿರುವಂಥ ವಿಚಾರ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಏಂಜಲ್ಸ್ ಅಂತಂದರೆ ಯಾರು, ಏಂಜಲ್ಸ್ ಕೃಪೆಗೆ ನಾವು ಒಳಗಾಗಬೇಕು, ಜೊತೆಗೆ ನಮಗೆ ಧನ ಪ್ರಾಪ್ತಿ ಆಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.